ಓಕೆ ವೀಕ್ಷಕರೇ, ಈಗ ಸಿಇಟಿ ವಿಷಯವಾಗಿ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಪ್ರೋಸೆಸ್ ಹೇಗೆ, ಸೀಟ್ ಸೆಲೆಕ್ಷನ್ ಹೇಗೆ, ಒಂದ್ ರೀತಿ ಸಿಇಟಿ ಅಂದ್ರೆ ಕಬ್ಬಿಣದ ಕಡ್ಲೆ ಅನ್ನೋ ರೀತಿಯ ಭಾವನೆ ಹಲವರದ್ದು. ಅದು ನಮಗೆ ಆಗುತ್ತೋ ಇಲ್ವೋ, ನಾವು ಹೋಗ್ಬೋದೋ ಇಲ್ವೋ ಅಂತ ಈ ರೀತಿಯ ಪ್ರಶ್ನೆಗಳಿಗೆ ಪ್ರಸನ್ನ ಸರ್ ನಮ್ಗೆ ಒಂದು ಸ್ಪಷ್ಟ ಉತ್ತರವನ್ನ ಕೊಡ್ತಾರೆ. ದಯವಿಟ್ಟು ನಿಮ್ಮ ಕಿವಿಗಳನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. OMR ಶೀಟ್ ಸಹ ನಮ್ಮ KA ವೆಬ್ಸೈಟ್ ಅಲ್ಲಿ ಸೆಂಟರ್ ವೈಸ್ ನಾವು ಅಪ್ಲೋಡ್ ಮಾಡಿದೀವಿ. ಬಹುತೇಕ ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರದ್ದು ಮತ್ತೆ ಅವರ ಸ್ನೇಹಿತರದ್ದು OMR ಶೀಟ್ ಸಹ ನೋಡುವಂತಹ ಒಂದು ಅವಕಾಶ ಇದೆ. ಹಾಗೂ CET ಪರೀಕ್ಷೆಯ ಅಂಕಗಳು ಹಾಗೂ PUC ಪರೀಕ್ಷೆಯಲ್ಲಿ ತಾವು ತೆಗೆದಂತಹ ಅಂಕಗಳು ಇವುಗಳನ್ನ ಆಧರಿಸಿ ನಾವು ರ್ಯಾಂಕ್ ಅನ್ನ ನೀಡ್ತೀವಿ. ಈ ರ್ಯಾಂಕ್ ಅನ್ನ ಆಧರಿಸಿ ರಾಜ್ಯದ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸೀಟ್ ಅನ್ನ ನಾವು ಹಂಚಿಕೆ ಮಾಡುವಂತಹ ಕೆಲಸವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿವರೆಗೆ ಮಾಡಿಕೊಂಡು ಬಂದಿದೆ. ತಮ್ಗೆಲ್ಲ ಗೊತ್ತಿರುವಂತೆ ಈ ಹಿಂದೆ ನೀಟ್ ಪರೀಕ್ಷೆಗಿಂತ ಮೊದಲು CET ಪರೀಕ್ಷೆಯ ಅಂಕಗಳನ್ನ ಆಧರಿಸಿನೇ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಮತ್ತೆ ಇತರೆ ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸ್ ಸಬ್ಜೆಕ್ಟ್ ಗಳಿಗೆ ಸಹ ಕೋರ್ಸ್ಗಳಿಗೆ ಸಹ ಸೀಟ್ ಅನ್ನು ಹಂಚಿಕೆ ಮಾಡಲಾಗ್ತಿತ್ತು. ನೀಟ್ ಪರೀಕ್ಷೆಯ ನಂತರ ನೀಟ್ ರ್ಯಾಂಕ್ ಆಧರಿಸಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ಗೆ ಸೀಟ್ ಅನ್ನ ಹಂಚಿಕೆ ಮಾಡ್ತೀವಿ. ಮತ್ತೆ ಉಳಿದಂತಹ ಎಲ್ಲ ಕೋರ್ಸ್ಗಳಿಗೆ CET ಫಲಿತಾಂಶದ ಮುಖಾಂತರ ನಾವು ಸೀಟ್ ಅನ್ನ ಹಂಚಿಕೆ ಮಾಡಿಕೊಳ್ತೀವಿ. ಇವತ್ತು CET ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಹಿತದೃಷ್ಟಿಯಿಂದ ತಮ್ಗೆ ಉಪಯೋಗವಾಗುವಂತಹ ಕೆಲವು ಮಾಹಿತಿಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಈಗಾಗ್ಲೇನೆ ಪರೀಕ್ಷೆ ಆಗಿರೋದ್ರಿಂದ ನಾನು ಪರೀಕ್ಷೆ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ತಾವು ಏನು ಅರ್ಜಿಯನ್ನ ಹಾಕಿದ್ರಿ, ಅರ್ಜಿಯ ಆಧಾರದ ಮೇಲೆ ತಮ್ಗೆ ನಾವು ಪರೀಕ್ಷೆಯನ್ನ ಕೊಟ್ಟಿದೀವಿ. ಈಗ ಒಂದು ಬಹುಮುಖ್ಯವಾಗಿ ನಾವು ಎಡಿಟ್ ಆಪ್ಷನ್ ನ ವಿದ್ಯಾರ್ಥಿಗಳಿಗೆ ಕೊಟ್ಟಿದೀವಿ. ತಾವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಮಿಸ್ಟೇಕ್ ಮಾಡಿರಬಹುದು. ತಮ್ಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದ ಸರ್ಕಾರ ಎಲ್ಲ ವೃತ್ತಿಪರ ಕೋರ್ಸ್ಗಳಿಗೆ ಸೀಟ್ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಮೀಸಲಾತಿಯನ್ನ ಪರಿಗಣಿಸಿ ಸೀಟನ್ನ ಹಂಚಿಕೆಯನ್ನ ಮಾಡುತ್ತೆ. ಹಾಗಾಗಿ ತಾವು ಮೀಸಲಾತಿ ಬಯಸುವಂತ ವಿದ್ಯಾರ್ಥಿಗಳು, ಅರ್ಹರಿದ್ದಂತಹ ಅಭ್ಯರ್ಥಿಗಳು ತಾವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಸರಿಯಾದ ರೀತಿ ಮೀಸಲಾತಿಗಳನ್ನ ನಮೂದಿಸಬೇಕಾಗುತ್ತೆ. ಯಾಕೆಂದ್ರೆ ಅದರ ಆಧಾರದ ಮೇಲೆ ಮುಂದೆ ಸೀಟ್ ಹಂಚಿಕೆ ಆಗುವಂತದ್ರಿಂದ ಕೆಲವು ವಿದ್ಯಾರ್ಥಿಗಳು ಮೀಸಲಾತಿ ಮತ್ತೆ ತಮ್ಮ ಬೇರೆ ಬೇರೆ ಮಾಹಿತಿಯನ್ನ ತಪ್ಪು ಹಾಕಿದೀವಿ, ನಮಗೆ ಸರಿಪಡಿಸ್ಲಿಕ್ಕೆ ಅವಕಾಶ ಬೇಕು ಅಂತ ಹೇಳುವ ಹೊತ್ತಿಗೆ ತಿದ್ದುಪಡಿ ಮಾಡ್ಲಿಕ್ಕೆ, ಎಡಿಟ್ ಮಾಡ್ಲಿಕ್ಕೆ ತಮ್ಮ ಅರ್ಜಿಗೆ ಅವಕಾಶ ಕೊಟ್ಟಿದೀವಿ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಯಾವುದಾದ್ರೂ ತಪ್ಪು ಅರ್ಜಿಯನ್ನ ತುಂಬಿದ್ದಿದ್ರೆ ಸರಿಪಡಿಸಿಕೊಳ್ಳಿ. ಆ ಸರಿಪಡಿಸಿಕೊಂಡ ಮೇಲೆ ಏನ್ ಮಾಡ್ಬೇಕು, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅನ್ನುವಂಥದ್ದು ತಮ್ಮ ಪ್ರಶ್ನೆ ಇರುತ್ತೆ. ತಮ್ಗೆಲ್ಲ ಗೊತ್ತಿರುವಂತೆ ಕಂದಾಯ ಇಲಾಖೆಯಿಂದ ಆನ್ಲೈನ್ ಅಲ್ಲಿ ಪಡೆಯುವಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಹಾಗೂ 371J ಸರ್ಟಿಫಿಕೇಟ್ ಏನಿದೆ, ತಾವು RD ನಂಬರ್ ಹಾಕಿದ್ರೆ ಸಾಕು, ನಾವು ತಂತ್ರಾಂಶದಲ್ಲಿ ಅದನ್ನ ಪರಿಶೀಲಿಸಿಕೊಳ್ತೀವಿ. ಈ ದಾಖಲೆ ಪರಿಶೀಲನೆಗಾಗಿ ತಾವು ಎಲ್ಲೂ ಹೋಗುವಂತಹ ಅಗತ್ಯ ಇಲ್ಲ. ಕೆಲವರು ಕನ್ನಡ ಮೀಡಿಯಂ ಮತ್ತೆ ರೂರಲ್ ಸರ್ಟಿಫಿಕೇಟ್ ಇರುವಂತವ್ರು, ಈ ಗ್ರಾಮೀಣ ಮತ್ತು ಕನ್ನಡ ಮೀಡಿಯಂ ಮೀಸಲಾತಿ ಕೋರುವಂತವ್ರು ತಾವೊಂದು ವೇಳೆ ಈ ಹಿಂದೆ ಹಾಕಿದ್ರೆ ಸರಿ, ಹಾಕಿಲ್ಲ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಈಗ ಸಹ ತಾವು ಹಾಕ್ಬೋದು. ಹಾಕಿದ ನಂತರ ತಮ್ಮ ಕಾಲೇಜಿನ ಪ್ರಾಚಾರ್ಯರ ಬಳಿ ಅಥವಾ ಯಾವುದೇ ಸರ್ಕಾರಿ ಕಾಲೇಜಿನ ಪ್ರಾಚಾರ್ಯರ ಬಳಿ ಕನ್ನಡ ಮೀಡಿಯಂ ಮತ್ತೆ ರೂರಲ್ ರಿಸರ್ವೇಶನ್ ಕ್ಲೈಮ್ ಮಾಡಿರುವಂತವ್ರು ಹೋಗಿ ತಮ್ಮ ಒಂದು ಮೂಲ ದಾಖಲಾತಿಗಳನ್ನ ಅವರಿಗೆ ಸಲ್ಲಿಸಬೇಕು. ಜೊತೆಗೆ ಲಿಂಗ್ವಿಸ್ಟಿಕ್ ಮತ್ತೆ ರಿಲಿಜಿಯಸ್ ಮೈನಾರಿಟಿ ಯಾರಾದ್ರೂ ವಿದ್ಯಾರ್ಥಿಗಳು ಕ್ಲೈಮ್ ಮಾಡೋದಿದ್ರು ಆ ದಾಖಲೆಯನ್ನ ಪರಿಶೀಲನೆ ಮಾಡುವಂತದ್ದು ಸಹ ತಮ್ಮ ಕಾಲೇಜು ಪ್ರಾಚಾರ್ಯರಿಗೆ ನಾವೊಂದು ಲಾಗಿನ್ ಕೊಟ್ಟಿದೀವಿ. ತಾವು ಮೂಲ ದಾಖಲೆಯನ್ನ ತೆಗೆದುಕೊಂಡು ಹೋಗಿ ಅವರಿಗೆ ತೋರಿಸಿದಲ್ಲಿ ಅವರು ಅದನ್ನ ಪರಿಶೀಲಿಸಿ ಅವರ ಲಾಗಿನ್ ನಲ್ಲಿ ವೆರಿಫೈಡ್ ಅಂತ ಕ್ಲಿಕ್ ಮಾಡ್ತು ಅಂತಂದ್ರೆ ನಂತರ ತಾವು ಹೋಗಿ ತಮ್ಮ ಅಪ್ಲಿಕೇಶನ್ ನೋಡಿದ್ರೆ ತಾವು ಇದನ್ನ ಕ್ಲೈಮ್ ಮಾಡಿದೀರಾ, ವೆರಿಫೈ ಆಗಿದೆ, ಕರೆಕ್ಟ್ ಇದೆ ಅಂತನ್ನುವಂಥದ್ದು ತಮ್ಗೆ ಗೊತ್ತಾಗುತ್ತೆ. ಕೆಲವು ವಿದ್ಯಾರ್ಥಿಗಳು CET ಪರೀಕ್ಷೆಯನ್ನ ಬರೀತಾರೆ. ಕೆಲವು ವಿದ್ಯಾರ್ಥಿಗಳು ನಮ್ಮ CET ಮುಖಾಂತರ ಅಲಾಟ್ ಮಾಡುವಂತಹ ಯಾವುದೇ ಸೀಟ್ಗಳು ಬೇಕಾಗಿಲ್ಲ, ನಮಗೆ ಮೆಡಿಕಲ್ಲು, ಡೆಂಟಲ್ಲು ಮತ್ತೆ ಆಯುಷ್ಗೆ ಹೋಗುವಂತವ್ರು ಇದೀವಿ, ನಾವು ಬರೀ ನೀಟ್ ಪರೀಕ್ಷೆಯನ್ನ ನಾವು ಬರಿತೀವಿ, ನಾವು CET ಪರೀಕ್ಷೆಯನ್ನ ಬರೆಯಲ್ಲ ಅಂತೇಳಿ. ತಮ್ಗೆಲ್ಲ ಗೊತ್ತಿರುವಂತೆ
ನೀಟ್ ಪರೀಕ್ಷೆಯನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಮಾಡಿದ್ರು ಸಹ ಕರ್ನಾಟಕ ರಾಜ್ಯದ ಮೆಡಿಕಲ್ ಕಾಲೇಜುಗಳಿಗೆ ನಾವು ಸೀಟನ್ನ ಹಂಚಿಕೆ ಮಾಡ್ತೀವಿ. ನಾವು ಸೀಟನ್ನು ಹಂಚಿಕೆ ಮಾಡಬೇಕು ಅಂತಂದ್ರೆ ಅಲ್ಲಿ ಸಹ ರಿಸರ್ವೇಶನ್ ಎಲ್ಲ ಇರೋದ್ರಿಂದ ನೀವು ಕೆಇಎ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಯಾರು ಸಿಇಟಿ ಅಪ್ಲಿಕೇಶನ್ ಹಾಕಿದೀರಾ ನೀವು ಮತ್ತೊಮ್ಮೆ ನೀಟಿಗೆ ಅಪ್ಲಿಕೇಶನ್ ಆಗುವಂತ ಅಗತ್ಯ ಏನಿಲ್ಲ. ಆದ್ರೆ ನೀವು ಸಿಇಟಿ ಅಪ್ಲಿಕೇಶನ್ ಹಾಕಿರುವಂತ ಸಂದರ್ಭದಲ್ಲೇನೆ ನೀವು ನೀಟ್ ಮುಖಾಂತರ ಸೀಟು ಪಡೆಯುವುದಕ್ಕೆ ಇಚ್ಛೆ ಪಡ್ತೀರಾ ಅಂತಿತ್ತು. ಅದರಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಎಸ್ ಹಾಕಿದೀರಾ, ಹಾಕಿಲ್ಲ ಅಂದ್ರೂ ಈಗ ಹಾಕಬಹುದು. ನೀಟ್ ರಿಸಲ್ಟ್ ಬಂದ ನಂತರ ನಮಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಕರ್ನಾಟಕ ರಾಜ್ಯದಲ್ಲಿ ಪರೀಕ್ಷೆ ಬರ್ದಂತವ್ರು ಮತ್ತೆ ಇಡೀ ಇಂಡಿಯಾದಲ್ಲಿ ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಸೀಟಿಗೆ ಇಂಡಿಯಾದ ಬೇರೆ ಬೇರೆ ಭಾಗದ ವಿದ್ಯಾರ್ಥಿಗಳು ಸಹ ಎಲಿಜಿಬಲ್ ಆಗ್ತಾರೆ. ನಮಗೆ ಡೇಟಾವನ್ನ ಕೊಡ್ತಾರೆ. ಅದರ ಆಧಾರದ ಮೇಲೆ ನೀವು ನೀಟ್ ಅಲ್ಲಿ ಯಾವ ರ್ಯಾಂಕ್ ಬಂದಿದೆ ಅನ್ನುವಂಥದ್ದನ್ನ ನಾವೇನೆ ನಮ್ಮ ತಂತ್ರಾಂಶದಲ್ಲಿ ನಿಮ್ಮ ಹೆಸರು ಮುಂದೆ ನಾವು ಅದು ಹಾಕುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಇದು ನಿಮ್ಮ ಎಡಿಟ್ ಮತ್ತೆ ಅಪ್ಲಿಕೇಶನ್ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾಗಿ ಹೇಳಿದೀನಿ. ಈಗ ತುಂಬಾ ಜನಕ್ಕೆ ಕುತೂಹಲ ಇದೆ, ಎಕ್ಸಾಮ್ ಆಯ್ತು, ರಿಸಲ್ಟ್ ಯಾವಾಗ ಬರುತ್ತೆ ಕೆಇಎ ಇಂದ ಅಂತೇಳಿ. ನಾವು ಫಸ್ಟ್ ಮತ್ತೆ ಸೆಕೆಂಡ್ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳಲ್ಲಿ ಡೇಟಾವನ್ನ ಆಧರಿಸಿ ಯಾರು ಹೆಚ್ಚಿನ ಅಂಕಗಳನ್ನ ಗಳಿಸಿರುವಂತರ ಇರ್ತಾರೆ ಅದರ ಆಧಾರದ ಮೇಲೆ ನಾವು ನಿಮಗೆ ರ್ಯಾಂಕ್ ನಮ್ಗೆಲ್ಲ ಗೊತ್ತಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಸಿಇಟಿ ರ್ಯಾಂಕ್ ಅನ್ನ PUC ಶೇಕಡ 50% ಮಾರ್ಕ್ಸ್ ಮತ್ತೆ ಸಿಇಟಿಯ ಶೇಕಡ 50% ಮಾರ್ಕ್ಸ್ ಆಧರಿಸಿ ರ್ಯಾಂಕ್ ಕೊಡುವಂತದ್ದು. ಹಾಗೂ ಈ ಕೃಷಿ ಯೂನಿವರ್ಸಿಟಿಯವರು ಅಗ್ರಿಕಲ್ಚರ್ ಕುಟುಂಬದ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಫಾರ್ಮ್ ಸೈನ್ಸ್ ಅಲ್ಲಿ ಕೆಲವೊಂದು ರಿಸರ್ವೇಶನ್ ಕೊಡ್ತಾರೆ. ಅದಕ್ಕೆ ಪ್ರಾಕ್ಟಿಕಲ್ ಪರೀಕ್ಷೆಗಳನ್ನ ಸಹ ಅವರು ನಡೆಸ್ತಾ ಇದ್ದಾರೆ. ಅವರು ಈಗ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಅಗ್ರಿಕಲ್ಚರ್ಗೆ ಕೋಟಾ ಕ್ಲೈಮ್ ಮಾಡಿರುವಂತ ವಿದ್ಯಾರ್ಥಿಗಳ ಪ್ರಾಕ್ಟಿಕಲ್ ರಿಸಲ್ಟ್ ಸಹ ಬರಬೇಕು. ಹಾಗಾಗಿ ಈ ಎಲ್ಲ ರಿಸಲ್ಟ್ ಆಧರಿಸಿ ನಾವು ನಮ್ಮ ರ್ಯಾಂಕ್ ಕೊಡ್ಬೇಕಾಗಿರೋದ್ರಿಂದ ಆ ರಿಸಲ್ಟ್ ಬರದೆ ನಾವು ಕೊಡ್ಲಿಕ್ಕಾಗಲ್ಲ. ನಾವಂತೂ ನೀವು ಬರ್ದಿರುವಂತ ಎಲ್ಲ OMR ಶೀಟ್ ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಒನ್ಸ್ ಅವ್ರದ್ದು ರಿಸಲ್ಟ್ ಬರ್ತಿದ್ದಂಗೆನೆ ನಾವು ನಮ್ಮ ರ್ಯಾಂಕ್ ಅನ್ನ ಕೊಟ್ಟು ಮುಂದಿನ ಪ್ರಕ್ರಿಯೆಗಳನ್ನ ನಾವು ಶುರು ಮಾಡ್ತೀವಿ. ಇದು ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಈಗಾಗ್ಲೇನೆ ತಾವು ಯಾವ ಕಾಲೇಜು ಸೂಕ್ತ ಇದೆ, ಯಾವುದು ಕೋರ್ಸ್ ಡಿಮ್ಯಾಂಡ್ ಇದೆ ಅನ್ನುವಂಥದ್ದೆಲ್ಲ ತಾವು ಸ್ಟಡಿ ಮಾಡೋದಕ್ಕೆ ಅವಕಾಶ ಇದೆ. ಈಗಾಗ್ಲೇನೆ ಸಾಕಷ್ಟು ವಿದ್ಯಾರ್ಥಿಗಳು ತಾವು ವೆಬ್ಸೈಟ್ ಅಲ್ಲಿ ಸಹ ತಾವು ಪರಿಶೀಲನೆ ಮಾಡ್ತಿರ್ತೀರಾ. ನನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ತಮ್ಗೆ ಒಂದು ವಿನಂತಿ ಏನಂತಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಎಲ್ಲ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತೆ ಅದೇ ರೀತಿ ಮೆಡಿಕಲ್ ಕಾಲೇಜುಗಳು ಇವರು ಸರ್ಕಾರದ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಹೇಳುವಂತದ್ದಾದ್ರೆ, ನಿಮ್ಗಳಿಗೋಸ್ಕರ ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ ನಮ್ಮ ಮುಖಾಂತರ ಅಲಾಟ್ ಆಗುತ್ತೆ, ಶೇಕಡ 45ರಷ್ಟು ಖಾಸಗಿ ಕಾಲೇಜುಗಳವರು ನಮಗೆ ಸೀಟನ್ನ ಬಿಟ್ಟು ಕೊಡ್ತಾರೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸಹ ರಾಜ್ಯದಲ್ಲಿ 16 ಕಾಲೇಜ್ ಇದೆ. ಅಲ್ಲಿ ಶೇಕಡ 100ರಷ್ಟು ಸೀಟು ನಮ್ಮ ಮುಖಾಂತರ ಅಲಾಟ್ ಮಾಡ್ತೀವಿ. 8 ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಅಲ್ಲಿ ಸಹ ಶೇಕಡ 95ರಷ್ಟು ಸೀಟ್ಗಳನ್ನ ಕೆಇಎ ಮುಖಾಂತರ ನಾವು ಅಲಾಟ್ ಮಾಡ್ತೀವಿ. ಕಳೆದ ವರ್ಷ ಸುಮಾರು 80,000 ಇಂಜಿನಿಯರಿಂಗ್ ಸೀಟ್ಗಳು ಕೆಇಎ ಮುಖಾಂತರ ಅಲಾಟ್ ಮಾಡುವಂತದ್ದಕ್ಕೆ ಲಭ್ಯ ಇತ್ತು. ತಮ್ಗೆ ಈ ನಮ್ಮಲ್ಲಿ ಏನು ಅಲಾಟ್ ಮಾಡುವಂತಹ ಪ್ರಕ್ರಿಯೆ ಇದೆ, ಸಾಕಷ್ಟು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಅವರ ಇಚ್ಛೆ ಅನುಸಾರ ನಾವು ಸೀಟನ್ನ ಅಲಾಟ್ ಮಾಡ್ತೀವಿ. ಅದಕ್ಕೆ ತಾವು ಏನಪ್ಪಾ ಮಾಡ್ಬೇಕು, ನಾವು ಸದ್ಯದಲ್ಲೇನೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ. ಸೀಟ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು, ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ನಾನು ಹೇಳುವಂತದ್ದು, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, ಎಷ್ಟು ಮೆಡಿಕಲ್ ಕಾಲೇಜ್ಗಳಿದೆ, ಎಷ್ಟು ನರ್ಸಿಂಗ್ ಕಾಲೇಜ್ಗಳಿದೆ, ಎಷ್ಟು ಅಗ್ರಿಕಲ್ಚರ್, ಆರ್ಟಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ ಕಾಲೇಜ್ಗಳಿದೆ, ಈ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ಗಳಿದೆ. ಉದಾಹರಣೆಗೆ ಇಂಜಿನಿಯರಿಂಗ್ ಕಾಲೇಜ್ ಅಂತಂದ್ರೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ 100 ಸೀಟ್ ಇದೆ ಅಂತಂದ್ರೆ ಒಂದು ಬ್ರಾಂಚ್ ಅಲ್ಲಿ 45 ಸೀಟ್ಗಳನ್ನ ನಮ್ಮ ಮುಖಾಂತರ ನಾವು ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೆ ಎಲ್ಲಾ ಕಾಲೇಜ್ಗಳ ಕೆಇಎ ಮುಖಾಂತರ ಅಲಾಟ್ ಮಾಡುವಂತಹ ಸೀಟ್ಗಳ ವಿವರವನ್ನ ನಾವು ಸೀಟ್ ಮ್ಯಾಟ್ರಿಕ್ಸ್ ಅಂತೇಳಿ ಪಬ್ಲಿಷ್ ಮಾಡ್ತೀವಿ. ಕಾಲೇಜು ವಾರು, ಕೋರ್ಸ್ ವಾರು. ಅದು ಎಷ್ಟು ಡಿಟೈಲ್ ಇರುತ್ತೆ ಅಂತಂದ್ರೆ, ಆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಯಾವ್ಯಾವ ಸೀಟು, ಜನರಲ್ ಮೆರಿಟಿಗೆ ಎಷ್ಟು ಸೀಟ್ ಇದೆ, ರೂರಲ್ಲು, ಕನ್ನಡ ಮೀಡಿಯಂ, SC, ST, OBC, 371J ಈ ಎಲ್ಲಾ ಮೀಸಲಾತಿವಾರು ಎಷ್ಟೆಷ್ಟು ಸೀಟ್ಗಳು ಲಭ್ಯ ಇದೆ ಎನ್ನುವಂಥದ್ದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನಾವು ಪಬ್ಲಿಷ್ ಮಾಡ್ತೀವಿ. ತಾವು ವಿದ್ಯಾರ್ಥಿಗಳು, ಪೋಷಕರು
ಸಾಕಷ್ಟು ಕಾಲೇಜುಗಳಿರುತ್ತೆ. ಅದರಲ್ಲಿ ಕೆಲವು ಕಾಲೇಜು ತಮ್ಮ ಫೇವರೇಟ್ ಕಾಲೇಜ್ ಇರ್ಬೋದು. ತಾವು ಸಮಾಧಾನವಾಗಿ ನಾವು ಪಬ್ಲಿಷ್ ಮಾಡಿದಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ನಿಮ್ಮ ಮಗು ಇಂಜಿನಿಯರಿಂಗ್ ಕಾಲೇಜಿಗೆನೆ ಕಳಿಸ್ಬೇಕು ಅಂತ ತಾವು ನಿರ್ಧಾರ ಮಾಡಿದೀರಾ ಅಂತಂದ್ರೆ, ಎಲ್ಲಾ ಇಂಜಿನಿಯರಿಂಗ್ ಕಾಲೇಜುಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ತಾವು ಪರಿಶೀಲನೆ ಮಾಡಬಹುದು. ನಿಮ್ಮ ವಿದ್ಯಾರ್ಥಿಯ ರ್ಯಾಂಕಿಗೆ ನಿಮಗೆ ಪೂರಕವಾಗಿ ಯಾವ ಕಾಲೇಜಲ್ಲಿ ಎಷ್ಟು ಸೀಟು ನಿಮಗೆ ಲಭ್ಯ ಇದೆ ಎನ್ನುವಂಥದ್ದು ನಮ್ಮ ವೆಬ್ಸೈಟ್ ಅಲ್ಲಿ ಸಂಪೂರ್ಣ ಮಾಹಿತಿ ನಮ್ಮಿಂದ ನಿಮಗೆ ಸಿಗುತ್ತೆ. ಇದು ಬೇರೆ ಬೇರೆ ಇಲಾಖೆಯಿಂದ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಮಾಡಿ ಕೊಡ್ತಾರೆ. ನಾವು ನಿಮ್ಗೆ ಅದನ್ನ ಪಬ್ಲಿಷ್ ಮಾಡ್ತೀವಿ. ಇಂಜಿನಿಯರಿಂಗ್ ಅಲ್ಲಿ ಹೇಳಿದಂತೆ ಬಹುತೇಕ ವಿದ್ಯಾರ್ಥಿಗಳು, ಹೆಚ್ಚಿನ ವಿದ್ಯಾರ್ಥಿಗಳು ಫಸ್ಟ್ ಪ್ರಿಫರೆನ್ಸ್ ಮೆಡಿಕಲ್ಗೆ ಒಂದು ಆಸೆ ಇರುತ್ತೆ. ತಮ್ಗೆಲ್ಲ ಗೊತ್ತಿರುವಂತೆ ಮೆಡಿಕಲ್, ಡೆಂಟಲ್, ಆಯುಷ್ ಇದಕ್ಕೆ ಸಂಬಂಧಪಟ್ಟಂತೆ ಸಹ ನಾವು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಪಬ್ಲಿಷ್ ಮಾಡ್ತೀವಿ. ಉದಾಹರಣೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿದೆ ಅಂತಂದ್ರೆ 100% ಸೀಟ್ಗಳು, ಮೆರಿಟೋರಿಯಸ್ ಸೀಟ್ಗಳೇನಿದೆ ಅದು ನಮ್ಮ ಒಂದು ಪ್ರಾಧಿಕಾರದಿಂದ ಮತ್ತೆ MCC ಇಂದನೇ ಅಲಾಟ್ ಆಗುವಂಥದ್ದು. ಇನ್ನ ಪ್ರೈವೇಟ್ ಕಾಲೇಜುಗಳು ತುಂಬಾ ಒಳ್ಳೊಳ್ಳೆ ಖಾಸಗಿ ಕಾಲೇಜುಗಳೆಲ್ಲ ಇದೆ. ನಮ್ಗೆ ಗೊತ್ತು, ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಮನೆ ಮತ್ತೆ ಊರಲ್ಲಿರುವಂತದ್ದಕ್ಕೋಸ್ಕರ ಖಾಸಗಿ ಕಾಲೇಜಿಗೆನೆ ಹೋಗ್ಬೇಕು ಅನ್ನುವಂಥದ್ದು ಸಹ ತಮ್ಗಿರುತ್ತೆ. ಈ ಖಾಸಗಿ ಕಾಲೇಜುಗಳಲ್ಲಿ 40% ಸೀಟು ಸರ್ಕಾರಿ ಕೋಟಾದ ಸೀಟ್ಗಳಂತೇಳಿ ಮ್ಯಾನೇಜ್ಮೆಂಟ್ ಅವ್ರು ನಮಗೆ ಬಿಟ್ಕೊಡ್ತಾರೆ. ಮತ್ತೆ 40% ಸೀಟು ಏನಿದೆ ಅದು ಓಪನ್ ಕ್ಯಾಟಗರಿ ಅಂತ, ಅದರಲ್ಲಿ ಸ್ವಲ್ಪ ಹೈಯರ್ ಫೀಸ್ ಇರುತ್ತೆ, ಅದರಲ್ಲಿ 50-50 ಮಾಡ್ತಾರೆ. ಮತ್ತೆ ಇನ್ನ 15% ಮತ್ತೆ 5% NRI ಮ್ಯಾನೇಜ್ಮೆಂಟ್ ಅಂತೇಳಿ ಅವರು ಒಂದು ಒಪ್ಪಂದದ ಪ್ರಕಾರ ನಮ್ಗೆ ಬಿಟ್ಕೊಡ್ತಾರೆ. ಎಲ್ಲಾ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಮೆಡಿಕಲ್, ಡೆಂಟಲ್, ಆಯುಷ್ಗೆ ಸಂಬಂಧಪಟ್ಟಂತೆ ಒಂದು ಕಿವಿ ಮಾತು ಹೇಳುವಂತದ್ದೇನು ಅಂತಂದ್ರೆ, ಕಳೆದ 2 ವರ್ಷಗಳಿಂದ ಅದು ಮ್ಯಾನೇಜ್ಮೆಂಟ್ ಸೀಟ್ ಇರ್ಲಿ, NRI ಸೀಟ್ ಇರ್ಲಿ, KEA ಮುಖಾಂತರನೇ ಅಲಾಟ್ ಆಗುವಂತದ್ದು. ತುಂಬಾ ಜನಕ್ಕೆ ಏನು ಕಲ್ಪನೆ ಇದೆ ಅಂತಂದ್ರೆ, ಮ್ಯಾನೇಜ್ಮೆಂಟ್ ಅಂದ್ರೆ ಹಿಂದೆ ಇತ್ತು, ಅದು ಮ್ಯಾನೇಜ್ಮೆಂಟ್ ಅಂತಂದ್ರೆ ನೇರವಾಗಿ ಮ್ಯಾನೇಜ್ಮೆಂಟ್ ಅವರು ಅಡ್ಮಿಷನ್ ಮಾಡ್ಕೊಂತ ಇದ್ರು. ಈಗ ಮ್ಯಾನೇಜ್ಮೆಂಟ್ ಅವರು NRI ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ಶುಲ್ಕವನ್ನ ನಿಗದಿಪಡಿಸುವಂತಹ ಸಂಪೂರ್ಣ ಅಧಿಕಾರ ಮ್ಯಾನೇಜ್ಮೆಂಟ್ ಅವರಿಗಿದೆ. ಬಟ್ ಸೀಟ್ ಅಲಾಟ್ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದು KEA ಮುಖಾಂತರನೇ ಆಗುತ್ತೆ. ಹಾಗಾಗಿ ನೀವು ನೇರವಾಗಿ ಕಾಲೇಜಿಗೆ ಹೋಗ್ಬಿಟ್ಟು, ಪಾಪ ಅವರು ಕಾಲೇಜವ್ರು, ತುಂಬಾ ಕಾಲೇಜವರು ಹೇಳ್ತಾ ಇದಾರೆ, ನೀವು ಇಲ್ಲ KEA ಮುಖಾಂತರ ಹೇಗಾಗುತ್ತೆ, ಮ್ಯಾನೇಜ್ಮೆಂಟ್ ಸೀಟನ್ನ ಮ್ಯಾನೇಜ್ಮೆಂಟ್ ಅವ್ರು ಹೇಳ್ದವರಿಗೆ ನಾವು ಕೊಟ್ಬಿಡ್ತೀವಾ? ಇಲ್ಲ, ಅದು ಮ್ಯಾನೇಜ್ಮೆಂಟ್ ಇರ್ಲಿ, ಗೌರ್ಮೆಂಟ್ ಕೋಟಾದ್ದು ಸೀಟ್ ಇರ್ಲಿ, ಓಪನ್ ಕ್ಯಾಟಗರಿ ಸೀಟ್ ಇರ್ಲಿ, ಎಗೈನ್ ನೀವೇನು ನಿಮ್ಮ ನೀಟು ರ್ಯಾಂಕ್ ಇದೆ, ಎಷ್ಟು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ಉದಾಹರಣೆಗೆ ಮ್ಯಾನೇಜ್ಮೆಂಟ್ ಇಂದ 1000 ಸೀಟ್ಸ್ ಇದೆ, ಒಂದು 3,000 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಎಲಿಜಿಬಲ್ ಆಗಿರುವಂತವ್ರು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅಂತಂದ್ರೆ, ಯಾರು 3,000 ವಿದ್ಯಾರ್ಥಿಗಳಲ್ಲಿ ಟಾಪ್ 1,000 ಇದ್ದಾರೆ, ಅವರಿಗೆ ಮಾತ್ರ ಮ್ಯಾನೇಜ್ಮೆಂಟ್ ಸೀಟ್ ಆದ್ರೂ ಸಿಗುವಂತದ್ದು. ದುಡ್ಡಿದೆ ಅಂತಂದವ್ರಿಗೆ ಎಲ್ಲರಿಗೆ ಮೆಡಿಕಲ್ ಸಿಕ್ಬಿಡುತ್ತೆ ಅನ್ನುವಂತ ಕಾಲ ಹೋಯ್ತು. ದುಡ್ಡಿದೆ ಅಂತಿದಂಗೆನೆ ಹೋಗಿ ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಮಾಡ್ತೀನಿ ಅನ್ನುವಂತ ಕಾಲ ಹೋಯ್ತೀಗ. ಮ್ಯಾನೇಜ್ಮೆಂಟ್ ಸೀಟ್ ತಗೊಳೋದಕ್ಕೆ ದುಡ್ಡಂತೂ ಇರಬೇಕು, ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಅವ್ರು ಫಿಕ್ಸ್ ಮಾಡಿರ್ತಾರೆ. ಜೊತೆಗೆ ನೀಟ್ ರ್ಯಾಂಕ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪೋಷಕರಿಗೆ ಹೇಳುವಂತದ್ದು, ಈ ಮೆಡಿಕಲ್, ಡೆಂಟಲ್, ಆಯುಷಿಗೆ ಸಂಬಂಧಪಟ್ಟಂತೆ ಯಾವುದೇ ಸೀಟ್ ಉಳಿತು ಅಂತಂದ್ರು NMC ಅವರ ಒಂದು ಕಟ್ ಆಫ್ ಡೇಟ್ ಏನಿರುತ್ತೆ ಅಲ್ಲಿವರೆಗೆ ಎಷ್ಟು ರೌಂಡ್ ನಾವು ಕೌನ್ಸಿಲಿಂಗ್ ಮಾಡೋದಕ್ಕೆ ಅವಕಾಶ ಇದೆ ಅಷ್ಟು ರೌಂಡ್ ನಾವೇ ಕೌನ್ಸಿಲಿಂಗ್ ಮಾಡ್ತೀವಿ, ನಮ್ಮ ಮುಖಾಂತರ ಹೋಗುವಂತದ್ದು. ಹಾಗಾಗಿ ಇಲ್ಲಿ ಮೀಡಿಯೇಟ್ರು, ಬ್ರೋಕರ್ಸು, ಪಾಪ ಇದರಲ್ಲಿ ಕಾಲೇಜವರು ನೇರ ಪಾತ್ರ ಇರಂಗಿಲ್ಲ. ಮಧ್ಯವರ್ತಿಗಳು ಕೆಲವರು ತಮ್ಗೆ ಆಮಿಷವನ್ನ ಒಡ್ತಾರೆ, ನಮ್ಗೆ ಮ್ಯಾನೇಜ್ಮೆಂಟ್ ಅವ್ರು ಪರಿಚಯ ಇದ್ದಾರೆ, ಮತ್ತಿನ್ಯಾರೋ ಪರಿಚಯ ಇದ್ದಾರೆ, ನಿಮಗೆ ಸೀಟ್ ಕೊಡಿಸ್ಬಿಡ್ತೀವಿ ಅಂತ. ದಯಮಾಡಿ ಮೆಡಿಕಲ್, ಡೆಂಟಲ್ ಮತ್ತೆ ಆಯುಷ್ ವಿಚಾರದಲ್ಲಿ ಯಾರ್ದು ಮಾತು ನಂಬೇಡಿ. ನೀವು ನೇರವಾಗಿ KEA ಪೋರ್ಟಲ್ ಅನ್ನ ನೀವು ಫಾಲೋ ಮಾಡಿ, ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ, ನಿಮ್ಮ ಒಂದು ನೀಟ್ ರ್ಯಾಂಕ್ ಆಧರಿಸಿ ನಾವು ನಿಮಗೆ ಸೀಟನ್ನು ಅಲಾಟ್ ಮಾಡ್ತೀವಿ. ಇದರಲ್ಲಿ ಯಾವುದೇ ಬೈಪಾಸ್ ಮಾರ್ಗಗಳಿಲ್ಲ, ಯಾವುದೇ ಇನ್ಫ್ಲೂಯೆನ್ಸ್, ಹಣಕ್ಕೆ ಇಲ್ಲಿ ಅವಕಾಶಗಳಿಲ್ಲ. ನಿಮ್ಮ ರ್ಯಾಂಕು, ಎಷ್ಟು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಇದರ ಆಧಾರದ ಮೇಲೆ ಸೀಟು ಅಲಾಟ್ ಆಗುವಂತದ್ದು. ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಮ್ಯಾನೇಜ್ಮೆಂಟ್ ಇದೆಯಾ ಸರ್? ಖಂಡಿತ ಇದೆ. ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹೇಳಿದಂತೆ ಸರ್ಕಾರಿ ಕಾಲೇಜುಗಳಲ್ಲಿ 100%, ಏಡೆಡ್ ಕಾಲೇಜಲ್ಲಿ 95% ಅಷ್ಟು ಸೀಟ್ಗಳು, ಮತ್ತು ಖಾಸಗಿ ಕಾಲೇಜುಗಳಲ್ಲಿ 45% ಸೀಟು. ಕೆಲವು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಇದೆ, ಅಲ್ಲಿದು 40% ಅಷ್ಟು ಸೀಟ್ಗಳು ಅವರು ಸರ್ಕಾರಕ್ಕೆ ಬಿಟ್ಟು ಕೊಡ್ತಾರೆ. ಅದನ್ನ ನಾವು KEA ಮೂಲಕ ಮೆರಿಟೋರಿಯಸ್ ಸ್ಟೂಡೆಂಟ್ಗೆ ಅಲಾಟ್ ಮಾಡ್ತೀವಿ.
ಇನ್ನ ಉಳಿದಂತ ಸೀಟ್ಗಳೇನಿದೆ ಅದು 30% ಕಾಮೆಟ್ಗೆ ಮತ್ತೆ ಅವರು ಅದನ್ನ ಮ್ಯಾನೇಜ್ಮೆಂಟ್ ಮುಖಾಂತರ ಅಡ್ಮಿಟ್ ಮಾಡ್ಕೊಳ್ಳುವಂತದ್ದು ಇರುತ್ತೆ. ತುಂಬಾ ಪೋಷಕರು ಪ್ಯಾನಿಕ್ ಆಗಿ ನಮ್ಮ ಮಗುಂಗ್ ಸೀಟ್ ಸಿಗುತ್ತೋ ಇಲ್ವೋ, ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೋ ಇಲ್ವೋ, ಈಗಲೇ ಹೋಗಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಬಿಟ್ಟು ಬಂದ್ಬಿಡೋಣ, ಮ್ಯಾನೇಜ್ಮೆಂಟ್ ಸೀಟ್ ಅಡ್ಮಿಷನ್ ಮಾಡ್ಸೋಣ. ನಾನು ಹೇಳುವಂತದ್ದು ಪೇರೆಂಟ್ಸಿಗೆ ದಯಮಾಡಿ ಗಡಿಬಿಡಿ ಮಾಡಬೇಡಿ. ಕಳೆದ ವರ್ಷ ರಾಜ್ಯದ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಯಾವ್ಯಾವ ಬ್ರಾಂಚ್ ಅಲ್ಲಿ ಎಷ್ಟೆಷ್ಟು ಕೆಇಎ ಮುಖಾಂತರ ಅಲಾಟ್ ಮಾಡಿದಂತಹ ಸೀಟ್ಗಳಲ್ಲಿ ಎಷ್ಟೆಷ್ಟು ಕಟ್ ಆಫ್ ಯಾವ್ಯಾವ ರಿಸರ್ವೇಶನ್ ಆಗಿದೆ, ಜಿಎಂಗೆ ಎಷ್ಟಾಗಿದೆ, SC/STಗೆ ಎಷ್ಟಾಗಿದೆ, 3Bಗೆ 2Bಗೆ ಆಗಿದೆ, ಎಲ್ಲ ಡೀಟೇಲ್ಸ್ ನಮ್ಮಲ್ಲಿ ಲಭ್ಯ ಇದೆ. ಕಳೆದ ವರ್ಷ ಸಿಇಟಿ ನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು, PUC ನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದ್ರೆ ಏನೊಂದು ರ್ಯಾಂಕ್ ಬರುತ್ತೆ ಅನ್ನುವಂಥದ್ದು ತಮ್ಗೆಲ್ಲರಿಗೂ ಒಂದು ಫೇರ್ ಐಡಿಯಾ ಇದೆ. ನಿಮ್ಮ OMR ಕಾರ್ಬನ್ ಕಾಪಿ ನಿಮ್ ಮಗುದು ನಿಮ್ ಕೈಯಲ್ಲಿದೆ. ಹೋದ ವರ್ಷ ಏನು ನಾನು ಹೇಳಿನಲ್ಲ, ಕೆಇಎ ಮುಖಾಂತರ 80,000ದಷ್ಟು ಸೀಟು ಅಲಾಟ್ ಮಾಡಿದೀವಿ ಅಂತ, ಅದಕ್ಕಿಂತ ಯಾವುದೇ ಕಾರಣ ಕಡಿಮೆ ಆಗಲ್ಲ, ಒಂದು 5-10% ಜಾಸ್ತಿನೇ ಸೀಟ್ ಆಗುತ್ತೆ. ಒಂದ್ ವೇಳೆ ನಿಮ್ಮ ಮಗುಗೆ ಬರುವಂತಹ ರ್ಯಾಂಕಿನ ಆಸ್ಪಾಸಲ್ಲಿ ನಿಮಗೆ ಬೇಕಾಗಿರುವಂತಹ ಕಾಲೇಜಿನ ಸೀಟು ಕಳೆದ ಬಾರಿ ಸಿಕ್ಕಿತ್ತು ಅಂತಂದ್ರೆ ದಯಮಾಡಿ ಕೆಇಎ ಕೌನ್ಸಿಲಿಂಗಿಗೆ ಧೈರ್ಯವಾಗಿ ಭಾಗವಹಿಸಿ ವೆಯ್ಟ್ ಮಾಡಿ. ಆಮೇಲೆ ಕೆಇಎ ಕೌನ್ಸಿಲ್ ಆಗಿ ಸೀಟು ಅಲಾಟ್ಮೆಂಟ್ ಪ್ರಕ್ರಿಯೆ ಮುಗಿದೆ, ಏನು ನಿಮ್ದು ಪೂರ್ತಿ ಮುಗಿದು ಕಾಲೇಜ್ ಶುರುವಾಗಿ ನಿಮಗೇನು ಎಕ್ಸಾಮ್ ಮಾಡಲ್ಲ. ಯಾಕೆಂದ್ರೆ ತಮ್ಗೆ ಗೊತ್ತು 100 ಸೀಟಲ್ಲಿ 45% ಸೀಟ್ ನಾವೇ ಅಲಾಟ್ ಮಾಡ್ತಾ ಇದೀವಿ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ. ಬಟ್ ಪೇರೆಂಟ್ಸ್ ಮಕ್ಕಳು ಬಹಳ ಗಡಿಬಿಡಿನಲ್ಲಿ ಹೋಗಿ ಮ್ಯಾನೇಜ್ ಅಲ್ಲಿ ದುಡ್ಡು ಕೊಡು, ಇಲ್ಲಿ ದುಡ್ಡು ಕೊಡು, ತೀರಾ ನಿಮಗೆ ಇಲ್ಲ ರ್ಯಾಂಕು ತುಂಬಾ ಕಡಿಮೆ ಇದೆ, ನಮಗೆ ಇಲ್ಲಿ ಸಿಗೋದು ಡೌಟ್ ಇದೆ ಅಂತಂದ್ರೆ ಓಕೆ ನಿರ್ಧಾರ ಮಾಡಿ. ಬಟ್ ಗಡಿಬಿಡಿ ಮಾಡಬೇಡಿ, ಸ್ವಲ್ಪ ಸ್ಟಡಿ ಮಾಡಿ. ಖಂಡಿತ ನಿಮಗೆ ನಮ್ಮಲ್ಲಿ ಸಿಗುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಉದಾಹರಣೆಗೆ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಲಾಸ್ಟ್ ಇಯರ್ 80,000 ಸೀಟ್ಗಳಲ್ಲಿ ಸುಮಾರು ಒಂದು 13,000ದಷ್ಟು ಸೀಟ್ಗಳು ಹಾಗೇನೆ ಉಳಿತು, ಅಲಾಟೇನೆ ಆಗ್ಲಿಲ್ಲ. ಆಯ್ತು, ಅದರಲ್ಲಿ ಒಂದು 50% ಯಾವ್ದೋ ಬ್ಯಾಡ್ದಿಲ್ಲದ್ದು ಬ್ರಾಂಚ್ ಇರ್ಬೋದು ವಿದ್ಯಾರ್ಥಿಗಳೇ, ಆದ್ರೆ ಇನ್ನೊಂದಷ್ಟು ಒಳ್ಳೊಳ್ಳೆ ಸೀಟ್ ಸಹ ಉಳಿಯುತ್ತೆ. ಹಾಗಾಗಿ ಪೋಷಕರು ಸ್ವಲ್ಪ ಸಮಾಧಾನವಾಗಿ ವೆಯ್ಟ್ ಮಾಡ್ಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತೀನಿ. ಮತ್ತೆ ಸೀಟ್ ಅಲಾಟ್ಮೆಂಟ್ ಹೇಗ್ ಮಾಡ್ಬಿಡ್ತಾರಪ್ಪ ಕೆಇ ಅವರು, ಆ ಕಡೆ ಇಂಜಿನಿಯರಿಂಗ್ ಕಾಲೇಜ್ದು ಬೇರೆ, ಮೆಡಿಕಲ್ದು ಎಲ್ಲ. ತಮ್ಗೆಲ್ಲ ಗೊತ್ತಿರುವಂತೆ ಒಂದೇ ರಾಜ್ಯ ಬಹಳ ವ್ಯವಸ್ಥಿತವಾಗಿ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಅನ್ನ ನಾವು ಮಾಡ್ತೀವಿ. ಕಳೆದ ವರ್ಷ ನೀಟ್ ಪ್ರಾಬ್ಲಮ್ ಆಗಿ ರಿಸಲ್ಟ್ ಬರುವಂತದ್ದು ಲೇಟ್ ಆಗಿದ್ದ ಹಿನ್ನೆಲೆಯಲ್ಲಿ ನಮ್ಗೆ ನೀವು ನೀಟ್ ರಿಸಲ್ಟಿಗೋಸ್ಕರ ಇಂಜಿನಿಯರ್ ಅವ್ರಿಗೆ ಯಾಕೆ ತೊಂದರೆ ಮಾಡ್ತೀರಾ, ಇಂಜಿನಿಯರ್ ಸೀಟ್ ಮುಗ್ಸ್ ಅಲಾಟ್ ಮಾಡಿ ಕಳಿಸ್ಬಿಡಿ ಅವರಿಗೆ, ಆಮೇಲೆ ನೀಟ್ ಮಾಡುವಂತ್ರಿ. ಏನಾಗುತ್ತೆ, ತುಂಬಾ ಪೇರೆಂಟ್ಸು ಈ ಕಡೆ ಫಸ್ಟ್ ಪ್ರಿಯಾರಿಟಿ ಅವ್ರದ್ದು ಮೆಡಿಕಲ್ ಇರುತ್ತೆ, ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಹೋಗೋದಿರುತ್ತೆ. ನಾನೇನಾದ್ರು ಇಂಜಿನಿಯರಿಂಗ್ ಅಲಾಟ್ ಮಾಡಿ ಕಳಿಸ್ಬಿಡ್ತು ಅಂತಂದ್ರೆ ಅವ್ನು ಹೋಗಿ ಇಂಜಿನಿಯರಿಂಗ್ ಸೀಟ್ ತಗೊಂಡು ಸೇರ್ಬಿಡ್ತಾನೆ. ಮತ್ತೆ ಮೆಡಿಕಲ್ ಬಂದಾಗ ಅವನು ಮೆರಿಟೋರಿಯಸ್ ಇದ್ರೆ ಮೆಡಿಕಲ್ಗೆ ಜಂಪ್ ಆಗ್ತಾನೆ. ಅವಾಗ ಇಂಜಿನಿಯರಿಂಗ್ ಸೀಟ್ ನಾವು ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇರೋ ರ್ಯಾಂಕ್ ಅವನಿಗೆ ನಾವು ವಂಚಿತ ಮಾಡ್ದಂಗಾಗುತ್ತೆ ಒಳ್ಳೊಳ್ಳೆ ಕಾಲೇಜಲ್ಲಿ. ಆ ಕಾರಣಕ್ಕೋಸ್ಕರ ನಾವು ಕಳೆದ ವರ್ಷ ಸಹ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಅಂತಾನೆ ಮಾಡಿದ್ವಿ. ಈ ವರ್ಷ ಸಹ ನಾವು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟೇನೆ ಮಾಡ್ತೀವಿ. ಏನಪ್ಪ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್? ನಾನೀಗಾಗ್ಲೇನೆ ಹೇಳ್ದಂಗೆ ವಿವಿಧ ಇಲಾಖೆಗಳಿಂದ ಏನೆಲ್ಲ ಕೋರ್ಸ್ಗಳಿಗೆ ನಾವು ಸೀಟನ್ನು ಹಂಚಿಕೆ ಮಾಡ್ತೀವಿ ಅದ್ರದ್ದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನಮ್ಮ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ. ನಂತರ ನಾವು ಆಪ್ಷನ್ ಎಂಟ್ರಿ ಎನ್ನುವಂತಹ ಒಂದು ಪ್ರಕ್ರಿಯೆಯನ್ನ ಶುರು ಮಾಡ್ತೀವಿ. ನೀವು ನಿಮ್ಮ ವಿದ್ಯಾರ್ಥಿಯ ಲಾಗಿನ್ಗೆ ಹೋಗಿ ನಿಮ್ಮ ಪ್ರಿಯಾರಿಟಿ ಏನಿದೆ, ಫಸ್ಟ್ ಮೆಡಿಕಲ್ ಇದೆ, ಮೆಡಿಕಲ್ ನೀಟು ಬರ್ದಿದ್ದೀರಾ ನೀವು, ಮೆಡಿಕಲ್, ಡೆಂಟಲ್, ಆಯುಷ್, ಇಂಜಿನಿಯರಿಂಗ್ ಏನೆಲ್ಲ ಪ್ರಿಯಾರಿಟಿ ಇದೆ ನೀವು ಎಷ್ಟು ಬೇಕಾದ್ರೂ ಆಪ್ಷನ್ ಅನ್ನ ಹಾಕ್ಬೋದು. ನೀವು ತುಂಬಾ ವಿದ್ಯಾರ್ಥಿಗಳು ಇಲ್ಲಿ ಆಪ್ಷನ್ ಎಂಟ್ರಿನಲ್ಲಿ ಒಂದು ಮಿಸ್ಟೇಕ್ ಏನ್ ಮಾಡ್ತಾರೆ, ಕೆಲವೇ ಕಾಲೇಜುಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಇನ್ನೊಂದಷ್ಟು ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡಲ್ಲ, ಬಿಟ್ಬಿಡ್ತಾರೆ. ನಾವೇನ್ ರಿಸ್ಟ್ರಿಕ್ಟ್ ಮಾಡಿಲ್ಲ, ಎಷ್ಟು ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡಬಹುದು. ನೀವು ಸೀಟ್ ನಾವು ಫಸ್ಟ್ ರೌಂಡ್ ಅಲಾಟ್ ಮಾಡ್ಬಿಡ್ತೀವಿ. ಮಾಡಿದಾಗ ನಿಮ್ಮ ಮಗುಗಿಂತ ಕಡಿಮೆ ರ್ಯಾಂಕ್ ಇರುವಂತದ್ದು ಮಗುಗೆ ಒಂದು ಯಾವ್ದೋ ಕಾಲೇಜಲ್ಲಿ ಸೀಟ್ ಸಿಕ್ಬಿಟ್ಟಿರುತ್ತೆ. ಅವಾಗ ನಿಮಗೆ ನೋಡಿ ನಮಗೆ ಕೊಟ್ಟಿಲ್ಲ ಇವರು ಏನೋ ಮಾಡಿದ್ದಾರೆ, ತುಂಬಾ ನಮ್ಮ ಹತ್ರ ಬರ್ತಾರೆ. ಅವಾಗ ನಾವು ಮಗುದು ತೆಗೆದು ನೋಡಿದ್ರೆ ಆ ಕಾಲೇಜಿಗೆ ಮಗು ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ. ನಾವ್ ಹೆಂಗ್ ಅಲಾಟ್ ಮಾಡಕ್ಕಾಗುತ್ತೆ ನಿಮ್ ಮಗುಗೆ ಇಷ್ಟ ಇದೆ ಅಂತೇಳಿ? ನನ್ ವಿನಂತಿ. ಆಮೇಲೆ ಆಪ್ಷನ್ ಎಂಟ್ರಿಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಇಮ್ಯಾಜಿನ್ ಮಾಡಿ, ಎಷ್ಟು ಕಾಲೇಜು, ಎಷ್ಟು ಬ್ರಾಂಚ್ ಇದೆ, ಮೋರ್ ದೆನ್ 1000 ಆಗ್ಬೋದು ನಿಮ್ದು ಆಪ್ಷನ್ ಎಂಟ್ರಿ ಮಾಡಕ್ಕೆ ಶುರು ಮಾಡಿದ್ರೆ. ಮಾಡಿ, ನೀವು ಸಿಗುತ್ತೆ. ಪ್ರಿಯಾರಿಟಿ ಮಾಡಿ. ನಿಮ್ದು ಇಷ್ಟ ಇರುವಂತ ಕಾಲೇಜು ಮೇಲ್ ಹಾಕ್ತೀರಾ, ನೆಕ್ಸ್ಟ್ ಕೆಳಗ್ ಹಾಕ್ತೀರಾ. ನಾವ್ ಹೇಗಪ್ಪ ಅಲಾಟ್ ಮಾಡ್ತೀವಿ? ನಮ್ದು ಸಾಫ್ಟ್ವೇರ್ ಮುಖಾಂತರ ಅಲಾಟ್ ಮಾಡುವಂತದ್ದು. ಅಲಾಟ್ ಮಾಡುವಂತ ಸಂದರ್ಭದಲ್ಲಿ ನೀವು ನಿಮ್ಮ ಇಷ್ಟ ಜೊತೆಗೆ ನಿಮ್ಮ ರ್ಯಾಂಕು ಜೊತೆಗೆ ನಿಮ್ಮ ರಿಸರ್ವೇಶನ್, ಆ ರಿಸರ್ವೇಶನ್ನಿಗೆ ಸರ್ಕಾರ ನಿಗದಿಪಡಿಸಿರುವಂತಹ ಸೀಟ್ಸ್, ಈ ಎಲ್ಲಾ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ನಾವು ಸೀಟ್ ಅಲಾಟ್ ಮಾಡ್ತೀವಿ. ಇದು 100% ಪಾರದರ್ಶಕವಾಗಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ.
ಕಳೆದ ವರ್ಷ ನಾವು 4 ರೌಂಡ್, ಕೆಲವು ಆಯುಷ್ ಎಲ್ಲ ಒಂದು 7 ರೌಂಡ್ ತನಕ ಅಲಾಟ್ ಮಾಡಿದ್ವಿ. ಒಂದು ಸಿಂಗಲ್ ಕೇಸ್ ನನಗೆ ಯಾರಾದ್ರೂ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಇಲ್ಲ ನೀವು ಈ ತರ ಮಿಸ್ ಮಾಡಿದೀರಾ, ತಪ್ಪು ಮಾಡಿದೀರಾ, ರ್ಯಾಂಕ್ ಕಡಿಮೆ ಇದ್ದವನಿಗೆ ಸೀಟ್ ಕೊಟ್ಟಿದ್ದೀರಾ ಅಂತ ಒಂದು ಸಿಂಗಲ್ ಕೇಸ್ ತೋರಿಸಿ ನಮ್ಗೆ. 100% ಪಾರದರ್ಶಕವಾಗಿ ನಾವು ಸೀಟ್ ಅಲಾಟ್ ಮಾಡ್ತೀವಿ. ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ದಾರೆ ಅವ್ರ ರ್ಯಾಂಕು, ಅವ್ರ ಆಪ್ಷನ್, ಅವರು ಸೀಟು ಏನು ರಿಸರ್ವ್ ಆಗಿದೆ, ಮತ್ತೆ ಅದರಲ್ಲಿ ಏನು ಮೀಸಲಾತಿ ಇದೆ, ಅದರ ಆಧಾರದ ಮೇಲೆ ನಾವು ಸೀಟನ್ನ ಅಲಾಟ್ ಮಾಡ್ತೀವಿ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ತಮ್ಗೆಲ್ಲ ಗೊತ್ತಿರುವಂತೆ 4 ಚಾಯ್ಸ್ ಗಳನ್ನ ನಾವು ಕೊಡ್ತೀವಿ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸಂಕ್ಷಿಪ್ತವಾಗಿ ಹೇಳುವಂತದ್ದಾದ್ರೆ, ಚಾಯ್ಸ್ 1 ಹಾಕಿದ ಅಂತಂದ್ರೆ ವಿದ್ಯಾರ್ಥಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತಾನೆ. ಕೆಲವರಿಗೆ ನಿಮಗೆ ವೆಯ್ಟ್ ಮಾಡುವಂತದ್ದು ಇರುತ್ತೆ, ಇಲ್ಲ ನೆಕ್ಸ್ಟ್ ರೌಂಡ್ ತನಕ ವೆಯ್ಟ್ ಮಾಡಿದ್ರೆ ಕೆಲವರು ಆಲ್ ಇಂಡಿಯಾದಲ್ಲಿ ಮೆಡಿಕಲ್ಗೆ ಬಿಟ್ಟು ಹೋಗ್ಬಿಡ್ತಾರೆ, ಅದು ನಮಗೆ ಸೀಟ್ ಸಿಕ್ಬೋದು ಅಂತೇಳಿ ಅವರು ಚಾಯ್ಸ್ 2 ಹಾಕಿ ಸೆಕೆಂಡ್ ರೌಂಡಿಗೆ ಸಹ ಬರ್ಬೋದು. ಹೆಂಗ್ ಹೆಲ್ಪ್ ಆಗುತ್ತೆ ಸೆಕೆಂಡ್ ರೌಂಡಿಗೆ ಬಂದ್ರೆ? ಈಗ ಫಸ್ಟ್ ರೌಂಡ್ ಅಲ್ಲಿ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ನಾವು ಫಸ್ಟ್ MCC ಅವರು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ, ಅವರು ಅಪ್ಗ್ರೇಡೇಷನ್ ಆಪ್ಷನ್ ಕೊಟ್ಟಿರ್ತಾರೆ, ನಾವು ಆಮೇಲೆ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. ನಮ್ಮಲ್ಲೂ ವಿದ್ಯಾರ್ಥಿ ಭಾಗವಹಿಸಿರ್ತಾನೆ, ಬಟ್ ಅಲ್ಲಿ MCC ನಲ್ಲೂ ಅವನು ಭಾಗವಹಿಸಿ ಅವನಿಗೆ ಅಲ್ಲಿ ಸೀಟ್ ಸಿಕ್ತು ಅಂತಂದ್ರೆ ನಮ್ಮಿಂದ ಕ್ವಿಟ್ ಮಾಡ್ಬಿಡ್ತಾನೆ, ಅವನು ಚಾಯ್ಸ್ 4 ಆಗ್ತಾನೆ. ಕೆಲವು ವಿದ್ಯಾರ್ಥಿಗಳು ಯಾವ್ದೋ ಪರ್ಟಿಕ್ಯುಲರ್ ಕಾಲೇಜಿಗೆ ವೆಯ್ಟ್ ಮಾಡ್ತಿರ್ತಾರೆ, ಅವರಿಗೆ ಸಿಗಲ್ಲ, ಅವರು ನಮ್ಮಲ್ಲಿ ಚಾಯ್ಸ್ 4 ಹಾಕಿ ಹೊರಗಡೆ ಹೋಗ್ಬಿಡ್ತಾರೆ. ನೀವು ವೆಯ್ಟ್ ಮಾಡ್ತಿತ್ತು ಅಂತಂದ್ರೆ ನಿಮ್ದೇನಾದ್ರೂ ಆಪ್ಷನ್ ಆ ಕಾಲೇಜಿಗೆ ಹಾಕಿದ್ರಿ ಅಂತಂದ್ರೆ ನೀವು ಸೆಕೆಂಡ್ ರೌಂಡ್ ಏನು ನಾವು ಸೀಟ್ ರನ್ ಮಾಡ್ತೀವಿ ನಾವು ಅಲಾಟ್ಮೆಂಟ್, ಅವಾಗ ನೀವು ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ ನಿಮ್ದು, ಹಾಗಾಗಿ ಸಹಾಯ ಆಗುತ್ತೆ. ಹಾಗಾಗಿ ಈ ಆಪ್ಷನ್ ಎಂಟ್ರಿ ಮತ್ತಿದು ಏನ್ ತುಂಬಾ ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ. ನೀವು ಇದಕ್ಕೋಸ್ಕರ ಬೇರೆ ಬೇರೆಯವರಿಗೆ ದುಡ್ಡು ಕಳ್ಕೊಂಡು ಕಳೆದ ವರ್ಷ ಆಗಿದೆ. ಏನಾಗಿದೆ, ತುಂಬಾ ವಿದ್ಯಾರ್ಥಿಗಳು ಸೈಬರ್ ಸೆಂಟರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದೀರಾ. ನಾವು ನಿಮಗೆ ಕ್ರೆಡೆನ್ಶಿಯಲ್ ಕೊಟ್ಟಿದ್ವಿ ಲಾಸ್ಟ್ ಇಯರ್, ಪಾಸ್ವರ್ಡ್, ಲಾಗಿನ್, ಒಂದು ಸೀಕ್ರೆಟ್ ಕೀ ಅಂತ ಕೊಟ್ಟಿದ್ವಿ. ನೀವು ಅದನ್ನ ತಗೊಂಡೋಗ್ಬಿಟ್ಟು ಸೈಬರ್ ಸೆಂಟ್ರಿಗೆ ಕೊಟ್ಬಿಟ್ರಿ. ಅವನೇ ಡಿಸೈಡ್ ಮಾಡ್ತಾನೆ ನಿಮಗೆ ಯಾವ ಕಾಲೇಜ್ ಹಾಕ್ಬೇಕು ಅಂತನ್ನುವಂಥದ್ದು. ನನಗೊಂದು ಪ್ರಕರಣ ಬಂತು, ಅವನು ಯಾವ್ದೋ ಒಬ್ರು ಜೊತೆ ಟೈಅಪ್ ಆಗಿದ್ದಾನೆ, ನರ್ಸಿಂಗ್ ಕಾಲೇಜಿಗೆ ಹಾಕಿದ್ದಾನೆ ಫಸ್ಟ್ ಆಪ್ಷನ್. ಆ ಹುಡುಗಿಗೆ ಯೋಗ ಮತ್ತೆ ನ್ಯಾಚುರೋಪತಿ ಮಾಡುವಂತ ಆಸೆ ಇದೆ. ಅವಳಕ್ಕಿಂತನೂ ಅವಳ ಫ್ರೆಂಡ್ಸ್ ಕಡಿಮೆ ರ್ಯಾಂಕ್ ಇದ್ದವರಿಗೆ ಕಾಲೇಜ್ಗಳು ಸಿಕ್ಕಿದೆ, ಇವಳಿಗೆ ಸಿಕ್ಕಿಲ್ಲ. ಆದ್ರೆ ಅವನು ಇವಳಿಗೆ ನಾನು ಚಾಯ್ಸ್ 3 ಹಾಕ್ಬಿಟ್ಟು ಅದನ್ನ ಬಿಟ್ಟು ನೆಕ್ಸ್ಟ್ ರೌಂಡಿಗೆ ಬಾ ಅಂದ್ರೆ ಸೈಬರ್ ಸೆಂಟರ್ ಅವ್ನು ಒಪ್ತಾ ಇಲ್ಲ ಅಂತ. ಇಲ್ಲ ನೀನು ಈ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವ, ಈ ತರದ್ದು ಪರಿಸ್ಥಿತಿನೂ ಇದೆ. ಅದಕ್ಕೆ ನೀವು ನಿಮ್ಮ ಒಂದು ಅಧಿಕಾರ, ಲಾಗಿನ್, ಪಾಸ್ವರ್ಡ್, ಸೀಕ್ರೆಟ್ ಕೀನ ಬೇರೆಯವರಿಗೆ ಕೊಡೋದು ಯಾಕೆ? ಇದು ತುಂಬಾ ಕಷ್ಟ ಇಲ್ಲ, ತುಂಬಾ ಸಿಂಪಲ್ ಇದೆ. ಸ್ವಲ್ಪ ತಾಳ್ಮೆ ಬೇಕಷ್ಟೇನೆ. ಮತ್ ನಿಮ್ ಎಲ್ಲ ವಿದ್ಯಾರ್ಥಿಗಳು PUC ಸೈನ್ಸ್ ಓದಿರುವಂತವ್ರು, ಇಂಗ್ಲಿಷ್ ಬರುವಂತವ್ರು, ಸ್ವಲ್ಪ ಕಂಪ್ಯೂಟರ್ ಜ್ಞಾನ ಇರುವಂತವ್ರು, ತಾಳ್ಮೆಯಿಂದ ಕೂತ್ಕೊಂಡ್ರೆ ನೀವೇನೆ ಇದನ್ನ ಮಾಡುವಂತದಕ್ಕೆ ಅವಕಾಶ ಇದೆ. ಈ ಬಾರಿ ನಾವು ಈ ತರದ್ದೆಲ್ಲ ನೀವು ಬೇರೆ ಬೇರೆಯವರಿಗೆ ಲಾಗಿನ್, ಪಾಸ್ವರ್ಡ್ ಎಲ್ಲ ಕೊಟ್ಟು ಅವರು ನಿಮ್ಮ ಹೆಸರಲ್ಲಿ ಬೇರೆ ಬೇರೆಯವರಿಗೆಲ್ಲ ಏನೇನೋ ಸ್ವಲ್ಪ ಗೊಂದಲ ಮಾಡಿ ತೊಂದರೆ ಮಾಡಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ನಾವು ಈ ಸರಿ KEA ಇಂದ ಒಂದು ಹೊಸ ತಂತ್ರಜ್ಞಾನವನ್ನ ಸಹ ತಂದಿದೀವಿ. ಈ ತರ ಯಾರು ಮಧ್ಯವರ್ತಿಗಳು ನಿಮ್ಮ ಹೆಸರಲ್ಲಿ, ವಿದ್ಯಾರ್ಥಿಗಳ ಹೆಸರಲ್ಲಿ ಆಟ ಆಡುವಂತದಕ್ಕೆ ಅವಕಾಶ ಕೊಡಲ್ಲ ಈ ಬಾರಿ. ತಮ್ಗೆಲ್ಲ ಗೊತ್ತಿದೆ, ಈಗಾಗ್ಲೇನೆ ನೀವು ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಫೋಟೋ ಹಾಕಿದೀರಾ. ನಿಮ್ಮ ಫೋಟೋವನ್ನ ಆಧರಿಸಿ ನಾವು ಪರೀಕ್ಷಾ ಕೇಂದ್ರಕ್ಕೆ ಬಂದಾಗ ನಿಮ್ಮ ಫೇಸ್ದು ಕ್ಯಾಪ್ಚರ್ ಮಾಡಿ ನಾವು ಒಳಗಡೆ ಬಿಟ್ಟಿದೀವಿ. ಯಾರು ಪರೀಕ್ಷೆ ಬರೆದಿದ್ದೀರಾ ತಮ್ಗೆ ಗೊತ್ತಿದೆ, ನೀವೇನೆ ಪರೀಕ್ಷೆ ಬರೆದಿದ್ದೀರಾ ಅಂತನ್ನುವಂಥದ್ದು ನಾವಲ್ಲಿ ಖಾತ್ರಿ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಸಹ ಆಪ್ಷನ್ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ಸಹ ನಿಮ್ಮ ಮುಖವನ್ನ ವೆಬ್ ಕ್ಯಾಮ್ ಅಲ್ಲಿ ತೋರಿಸಿದ್ರೆ ಮಾತ್ರ ನಿಮ್ ಲಾಗಿನ್ ಓಪನ್ ಆಗುತ್ತೆ. ನಿಮ್ಮ ಮೊಬೈಲಿಗೆ OTP ಬಂದು ನೀವು ಅದನ್ನ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮ್ ಲಾಗಿನ್ ಓಪನ್ ಆಗುತ್ತೆ. ನೀವು ಅವಾಗ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಅದನ್ನ ಅಷ್ಟಕ್ಕೆ ನಾವು ಬಿಟ್ಟಿಲ್ಲ. ನೆಕ್ಸ್ಟ್ ನಿಮಗೆ ಸೀಟು ಅಲಾಟ್ ಆಯ್ತು, ನಿಮ್ಮ ಫೇವ್ರೇಟ್ ಕಾಲೇಜ್ ಒಂದು ಸೀಟ್ ಅಲಾಟ್ ಆಯ್ತು. ಈಗೇನಾಗ್ತಿತ್ತು, ಸೀಟ್ ಅಲಾಟ್ ಆದ್ಮೇಲೆ ನೀವು ನಮಗೆ ದುಡ್ಡು ಕಟ್ಟಬೇಕು. ದುಡ್ಡು ಕಟ್ಟಿದ್ಮೇಲೆ ನಿಮಗೆ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಆದ್ಮೇಲೆ ನೀವು ಕಾಲೇಜಿಗೆ ಹೋದ್ರಾ, ಬಿಟ್ರಾ, ನಿಮ್ ಪರವಾಗಿ ಬೇರೆಯವರು ಹೋದ್ರಾ, ಇದೆಲ್ಲ ಸ್ವಲ್ಪ ಗೊಂದಲ ಇತ್ತು. ನಾವ್ ಈ ಸರಿ ಏನ್ ಮಾಡಿದೀವಿ, ನಿಮಗೆ ಫೇವ್ರೇಟ್ ಕಾಲೇಜ್ ಅಲಾಟ್ ಆಗಿದೆ, ಈಗ ನೀವು ಚಾಯ್ಸ್ 1 ಹಾಕಿದೀರಾ, ಫೀಸ್ ನಮಗೆ ಕಟ್ತೀರಾ, ನಿಮಗೆ ಅಡ್ಮಿಷನ್ ಕನ್ಫರ್ಮೇಶನ್ ಸ್ಲಿಪ್ ಅಂತ ಜನರೇಟ್ ಮಾಡ್ತೀವಿ. ನೀವು ಆ ಸ್ಲಿಪ್ ತಗೊಂಡ್ರೆ ಅದರಲ್ಲಿ ನಾವು ಹೇಳ್ಬಿಡ್ತೀವಿ, ನೀವು ದಿನಾಂಕ ಇಷ್ಟರೊಳಗಡೆ ನೀವು ಕಾಲೇಜಿಗೆ ಮೂಲ ದಾಖಲೆಗಳನ್ನ ತೆಗೆದುಕೊಂಡು ಕೊಟ್ಟು ಅಡ್ಮಿಷನ್ ಆಗಿ ಅಂತ. ನೀವು ಕಾಲೇಜಿಗೆ ಹೋಗ್ಬೇಕು ಫಿಸಿಕಲಿ, ಕಾಲೇಜಲ್ಲಿ ಸಹ ಹೋಗಿ ನಿಮ್ಮ ಮುಖವನ್ನ ತೋರಿಸಿದ್ರೆ ಫೇಶಿಯಲ್ ರೆಕಗ್ನೈಸ್ ಮಾಡಿ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ, ನಿಮ್ಮ ಅಡ್ಮಿಷನ್ ಟಿಕೆಟ್ ಅಲ್ಲಿ ಡೌನ್ಲೋಡ್ ಆಗಿ ನಿಮ್ಮ ಅಡ್ಮಿಷನ್ ಆಗುತ್ತೆ. ಇದು ನಾವು ಬದಲಾವಣೆ ಮಾಡಿದೀವಿ. ತಾವೆಲ್ಲ ಪೇಪರ್ ಅಲ್ಲಿ ಓದಿರ್ಬೋದು, ಕಳೆದ ವರ್ಷ ಕೆಲವು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟ್ ಬ್ಲಾಕ್ ಮಾಡಿದ್ದಾರೆ ಅಂತ ನಾವು
ಪ್ರಕರಣವನ್ನ ದಾಖಲಿಸಿದ್ವಿ. ಪೊಲೀಸ್ ಅವರು ತನಿಖೆ ಮಾಡಿ ಒಂದು 10 ಜನದಷ್ಟು ಅರೆಸ್ಟ್ ಸಹ ಮಾಡಿದ್ರು. ಈಗ ನಾವು ಯಾರು ಅರ್ಜಿ ಹಾಕಿದರೆ ಅವರಿಗೆ ಪರೀಕ್ಷೆ ಬರಿಬೇಕು ಅಂತ ಬರ್ಸಿದೀವಿ. ಯಾರು ಪರೀಕ್ಷೆ ಬರೆದಿದ್ದಾರೆ ಅವರೇ ಆಪ್ಷನ್ ಎಂಟ್ರಿ ಮಾಡೋದು. ಯಾರು ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ಅಲರ್ಟ್ ಆಗುತ್ತೆ ಅವರೇ ಕಾಲೇಜಿಗೆ ಹೋಗ್ಬೇಕು. ಅದಕ್ಕೆ ನಾವು ಈ ಫೇಸ್ ರೆಕಗ್ನೈಸೇಷನ್ ತಂತ್ರಾಂಶವನ್ನ ತಂದು OTP ಯನ್ನ ಹಾಕೋದ್ರ ಮೂಲಕ ನೀವು ಲಾಗಿನ್ ಆಗುವಂತ ವ್ಯವಸ್ಥೆಯನ್ನ ನಾವು ಮಾಡಿದೀವಿ. ಇದ್ರದ್ದು ಉದ್ದೇಶ ಇಷ್ಟೇನೆ, ಮೆರಿಟೋರಿಯಸ್ ಸ್ಟೂಡೆಂಟ್ ಯಾರು ಅರ್ಹರಿದ್ದಾರೆ ಅವರಿಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ಒಳ್ಳೊಳ್ಳೆ ಕೋರ್ಸ್ಗಳು ಸಿಕ್ಬೇಕು. ಯಾರೋ ಬೇರೆ ಇನ್ನೊಬ್ಬಂಗೆ ಅದು ಪಾಲಾಗಬಾರ್ದು, ಅನ್ಯ ಮಾರ್ಗಗಳು ಹಿಡಿಯುವಂತವರಿಗೆ ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ನಾವು ನೆಕ್ಸ್ಟ್ ಮಂತ್ ಅಂತ್ಯದಲ್ಲಿ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಶುರು ಮಾಡ್ತೀವಿ. ನಾವು ರೌಂಡ್ ವಾರು ನಾವು ಮಾಡ್ತೀವಿ. ಸಂಪೂರ್ಣ ನಿಮಗೆ ಮಾಹಿತಿಯನ್ನ ನಾವು ವೆಬ್ಸೈಟ್ ಮೂಲಕ ಕೊಡ್ತೀವಿ. ಮತ್ತೆ ದಾಖಲೆ ಪರಿಶೀಲನೆ ಬಗ್ಗೆ ಒಂದು ಬಿಟ್ಟೋಗಿತ್ತು. ನಾನು ಯಾರು ನಮ್ಮ ಕನ್ನಡಿಗರು ಕರ್ನಾಟಕದವರು ಕ್ಲಾಸ್ ಏನಲ್ಲಿ ಬರ್ತೀರಾ ನಿಮ್ದು ನಾನು ಹೇಳಿದೆ, ಬಹುತೇಕ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಾಲೇಜಲ್ಲೇನೆ ಮಾಡಿಸಿರ್ತೀರಾ. ಈ ಕೆಲವೊಂದು ವಿಶೇಷ ಕೆಟಗರಿಗಳು ಇದೆ. ಉದಾಹರಣೆಗೆ NCC ಇಲ್ಲಿ ಅಚೀವ್ಮೆಂಟ್ ಮಾಡಿರುವಂತವ್ರು, ಸ್ಪೋರ್ಟ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಇರುವಂತವ್ರು, ಈ ಡಿಫೆನ್ಸಿನ ಮಕ್ಕಳು, ಎಕ್ಸ್ ಸರ್ವಿಸ್ ಮೆನ್ದು ಮಕ್ಕಳು, ಇವ್ರುಗಳಿಗೆಲ್ಲ ಒಂದಷ್ಟು ಸೀಟನ್ನ ರಿಸರ್ವೇಶನ್ ಮಾಡ್ತೀವಿ. ಸ್ಪೋರ್ಟ್ಸ್, NCC, ಡಿಫೆನ್ಸ್ ಎಲ್ಲರಿಗೆ ಸೀಟ್ಗಳು ರಿಸರ್ವ್ ಆಗಿರುತ್ತೆ. ಅದು ಬೇಕು ಅಂತಂದ್ರೆ ಅವರು ಆ ಕೆಟಗರಿನಲ್ಲಿ ಬರ್ತಾರ ಅನ್ನುವಂಥದ್ದನ್ನ ವೆರಿಫಿಕೇಶನ್ ಮಾಡಿಸ್ಬೇಕು. ಇದಲ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರ ಗಡಿನಾಡು ಕನ್ನಡಿಗರು, ಹೊರನಾಡು ಕನ್ನಡಿಗರು ಮತ್ತು ತಂದೆ ತಾಯಿ ಕನ್ನಡಿಗರಾಗಿದ್ದು ಇವತ್ತು ಅವರು ದೇಶದ ಬೇರೆ ಬೇರೆ ಭಾಗದಲ್ಲಿ ಹೋಗಿ ಸೆಟ್ಲ್ ಆಗಿರುವಂತವರಿಗೆ ಸಹ ಒಂದಷ್ಟು ಸೀಟ್ಗಳು, ನಾವು ಕನ್ನಡಿಗರು ಅಂತಾನೆ ಅವ್ರನ್ನ ನಾವು ಟ್ರೀಟ್ ಮಾಡುವಂತಹ ವ್ಯವಸ್ಥೆ ಇದೆ. ಅದಕ್ಕೆ ಅವರ ದಾಖಲೆಗಳನ್ನ ನಾವು ಪರಿಶೀಲನೆ ಮಾಡಬೇಕು. ಅದು ಕ್ಲಾಸ್ B ಇಂದ ಸುಮಾರು Z ತನಕ ಬೇರೆ ಬೇರೆ ಕ್ಲಾಸ್ಗಳಿದೆ. ಇದು ನಮ್ಮ KEA ಕೌನ್ಸಿಲಿಂಗ್ ಸಂಕ್ಷಿಪ್ತವಾಗಿ ಹೇಳಿದೀನಿ. ನೀವು ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲೂ ಸಹ ಇದೆ KEA ಬಗ್ಗೆ. ಕೆಲವೊಬ್ರು ತುಂಬಾ ಒಳ್ಳೆ ಮಾಹಿತಿಯನ್ನ ಬಹಳ ವ್ಯವಸ್ಥಿತವಾಗಿ ಹಂಚಿಕೆ ಮಾಡ್ತಾರೆ, ನೋಡಿ, ನಾನು ಇಲ್ಲ ಅಂತ ಹೇಳಲ್ಲ. ಜೊತೆಗೆ KEA ಇಂದನೂ ಸಹ ನಾವು ನಿಮಗೆ ಕಾಲಕ್ಕೆ ಏನು ನಮ್ಮ ಅಧಿಕೃತವಾದ ಮಾಹಿತಿ ಇದೆ, ಏನು ಪೋಷಕರು ವಿದ್ಯಾರ್ಥಿಗಳು ಮಾಡಬೇಕು ಅನ್ನುವಂಥದ್ದನ್ನ ಸಹ ನಾವು ಸಹ ನಿಮಗೆ ನಮ್ಮ ಒಂದು KEA ಯೂಟ್ಯೂಬ್ ಚಾನೆಲ್ ಮುಖಾಂತರ ಸಹ ನಾವು ಪಬ್ಲಿಷ್ ಮಾಡ್ತೀವಿ. ಜೊತೆಗೆ ಈ ಎಲ್ಲ ಮಾಹಿತಿಯನ್ನ ನಮ್ಮ ಮಾಧ್ಯಮದವರಿಗೆ ಸಹ ಕೊಡ್ತೀವಿ. ಹಾಗಾಗಿ ಮಾಧ್ಯಮದವರು ಸಹ ಅಧಿಕೃತವಾಗಿ KEA ಇಂದ ಕೊಟ್ಟಂತ ಮಾಹಿತಿಯನ್ನ ಬಹಳ ವ್ಯವಸ್ಥಿತವಾಗಿ ನಿಮಗೆ ಮುಗಿಸುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ನಾನು ನಿಮಗೆ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುವಂತದ್ದೇನು ಅಂತಂದ್ರೆ, ನೀವು ಅಧಿಕೃತವಾಗಿ ಕೊಡುವಂತಹ ಮಾಹಿತಿಯನ್ನ ನಂಬಿ. ತುಂಬಾ ಜನ ಈಗ ನಿಮಗೆ ಫೋನ್ ಮಾಡ್ತಾರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಟ್ರೈ ಮಾಡ್ತಾರೆ, ಮಿಸ್ಗೈಡ್ ಮಾಡ್ತಾರೆ. ಇವರು ಎಲ್ಲರೂ ನಾಳೆನೆ ನಿಮ್ದು ಅಡ್ಮಿಷನ್ ಆಗ್ಬಿಡುತ್ತೆ, ನಮಗೆ ಸರ್ಕಾರದಲ್ಲಿ ಪರಿಚಯ ಇದ್ದಾರೆ, ನಮ್ಮ KEA ಹೆಸರು ಹೇಳ್ತಾರೆ ನಿಮ್ಗೆ, KEA ಒಳಗಡೆ ನಮಗೆ ಫುಲ್ ಕನೆಕ್ಷನ್ ಇದೆ, ಫುಲ್ ಇದೆ, ನಾವು ಎಲ್ಲ ಮ್ಯಾನೇಜ್ ಮಾಡ್ಬಿಡ್ತೀವಿ ಅಂತ ಯಾವುದು ನಂಬಕ್ ಹೋಗ್ಬೇಡಿ. ಯಾಕೆ ನೀವು ಅಂತಂದ್ರೆ, ನೀವು ಪ್ರತಿ ರೌಂಡ್ ಅಲ್ಲಿ ನಾವೇನ್ ಸೀಟ್ ಅಲಾಟ್ ಮಾಡ್ತೀವಲ್ವಾ, ಉದಾಹರಣೆಗೆ ಮೆಡಿಕಲ್ಗೆ ಬರೋಣ. ನಮ್ಗೆ ಗೊತ್ತು ತುಂಬಾ ಮೆಡಿಕಲ್ ಕಾಸ್ಟ್ಲಿ ಇದೆ. ಮೆಡಿಕಲ್ ಯಾವ ವಿದ್ಯಾರ್ಥಿದು ಏನ್ ಹೆಸರಿದೆ, ನೀಟ್ ರ್ಯಾಂಕ್ ಏನಿದೆ, ಅವನು ರಿಸರ್ವೇಶನ್ ಏನಿದೆ, ಯಾವ ಕಾಲೇಜಿಗೆ ಅವನ್ ಸೀಟ್ ಅಲಾಟ್ ಆಗಿದೆ ಅನ್ನುವಂಥದ್ದು ಪ್ರತಿ ರೌಂಡ್ ಅಲ್ಲಿ ನಾವು ವಿತ್ ನೇಮ್ ಪಬ್ಲಿಷ್ ಮಾಡ್ತೀವಿ. ಉಳಿದಂತೆ ಇಂಜಿನಿಯರಿಂಗು, ವೆಟರ್ನರಿ, ಆರ್ಟಿಕಲ್ಚರ್, ಫಾರೆಸ್ಟ್ರಿಗೆಲ್ಲ ಕಾಲೇಜ್ ವಾರು, ಕೋರ್ಸ್ ವಾರು ಕಟ್ ಆಫ್ ಮಾರ್ಕ್ಸ್ ಅನ್ನ, ಕಟ್ ಆಫ್ ರ್ಯಾಂಕ್ ಅನ್ನ ಪಬ್ಲಿಷ್ ಮಾಡ್ತೀವಿ. ನಿಮಗೆ ಇನ್ನೇನ್ ಬೇಕು? ತುಂಬಾ ಸಿಂಪಲ್ ಅಲ್ಲ? ನೀವು ಫಸ್ಟ್ ರೌಂಡ್ ಅಲ್ಲಿ ನೀವು ನೋಡ್ಬಿಟ್ರೆ ನಿಮ್ಮ ರ್ಯಾಂಕ್ ಕಿಂತನೂ ಕಡಿಮೆ ಇರೋರಿಗೆ ನೀವು ಹಾಕಿದ ಆಪ್ಷನ್ ಸಿಕ್ಕಿದೆಯಾ ಇಲ್ವೋ ಗೊತ್ತಾಗ್ಬಿಡುತ್ತೆ, ಮೋಸ ಆಗಿದೆಯಾ ಆಗಿಲ್ವೋ ಗೊತ್ತಾಗ್ಬಿಡುತ್ತೆ. ಇಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಾವು ಮಾಡ್ತೀವಿ. ಹಾಗಾಗಿ ನೀವು ಮಧ್ಯವರ್ತಿಗಳನ್ನ, ಇವ್ರನ್ನ ನಂಬೋದಕ್ಕೆ ಹೋಗ್ಬೇಡಿ. ಬಹಳ ಪಾರದರ್ಶಕವಾಗಿ ನಾವು ಸೀಟನ್ನು ಅಲಾಟ್ ಮಾಡ್ತೀವಿ. ಬಡ ಮಕ್ಕಳಿಗೆ, ಮೆರಿಟೋರಿಯಸ್ ಮಕ್ಕಳಿಗೆ ಎರಡಕ್ಕೂ ನಮ್ಮಲ್ಲಿ ಅವಕಾಶ ಇದೆ. ಬಡ ಮಕ್ಕಳಿಗೆ ರಿಸರ್ವೇಶನ್ ಇದೆ, ಮೆರಿಟೋರಿಯಸ್ ಮಕ್ಕಳಿಗೆ ನಿಮಗೆ ಗೊತ್ತು ಜನರಲ್ ಮೆರಿಟ್ ಸೀಟ್ ಇದೆ. ಹಾಗಾಗಿ ಅತ್ಯಂತ ಹೆಚ್ಚು ಸೀಟು ನಮ್ಮ ಹತ್ರ ಇದೆ KEA ಮುಖಾಂತರ ಅಲಾಟ್ ಮಾಡುವಂತದ್ದು. ಹಾಗಾಗಿ ಫಸ್ಟ್ ಪ್ರಿಯಾರಿಟಿ ನಮ್ಗೆ ಕೊಟ್ಟು ನೀವು ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ ನ್ಯಾಯಯುತವಾಗಿ ಮೆರಿಟ್ ಸೀಟ್ ಅನ್ನ ತಗೊಳ್ಳಿ. ಯಾವ ಕಾಲೇಜು, ಯಾವ ಕೋರ್ಸು ಬೆಸ್ಟ್ ಅದು ಎಲ್ಲ ನಾನು ಬಹುತೇಕ ಹೇಳಲಿಕ್ಕೆ ಸೂಕ್ತ ಆಗಲ್ಲ. ತಾವು ಎಕ್ಸ್ಪೋದಲ್ಲಿ ಸಹ ಸಾಕಷ್ಟು ಕಾಲೇಜ್ ಇದೆ, ತಾವು ನೋಡಿ ಸ್ಟಡಿ ಮಾಡಿ ಯಾವ್ದಕ್ಕೆ ಫ್ಯೂಚರ್ ಇದೆ, ಯಾವ್ದು ನಿಮಗೆ ಇಂಟ್ರೆಸ್ಟ್ ಇದೆ. ಪೇರೆಂಟ್ಸು ತುಂಬಾ ಒತ್ತಾಯ ಮಾಡಿ ನಮ್ದು ಫೋರ್ಸ್ಫುಲಿ ಅವರಿಗೆ ಸೀಟ್ ಅಲಾಟ್ ಮಾಡಿಸುವಂತದ್ದು. ಲಾಸ್ಟ್ ಟೈಮು ಆ ಮಗುಗೆ ತುಂಬಾ ಹಠ ಮಾಡಿ ಒಂದು ಕಾಲೇಜಿಗೆ ಸೇರಿಸಿ ಕೊನೆಗೆ ಸೀಟು ನನಗೆ ಬೇಡ ಅಂತ ಬಂದ್ರೆ, ನಮ್ಮಲ್ಲಿ ಏನಂದ್ರೆ ಲಾಸ್ಟ್ ರೌಂಡ್ ಆದ್ಮೇಲೆ ಏನಾದ್ರು ನೀವು ಇಂಜಿನಿಯರಿಂಗ್ ಸೀಟ್ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಬಂದ್ರೆ
ಫೀಸು ಪ್ಲಸ್ 5 ಟೈಮ್ಸ್ ಫೈನ್ ಹಾಕ್ತಿವಿ. ತುಂಬಾ ಬಡವರಿತ್ತು ಅಂತಂದ್ರೂ ನಿಯಮದಲ್ಲಿ ಅವಕಾಶ ಇಲ್ಲ. ಕೇಳಿದ್ರೆ ಇಲ್ಲ ನಮ್ಮ ಅಪ್ಪ ಫೋರ್ಸ್ ಮಾಡಿ ಕೊಡ್ಸಿದ್ರು, ಸೇರಿದೆ, ಬಟ್ ನನಗೆ ಇಷ್ಟ ಇಲ್ಲ ಅದು. ಹಾಗಾಗಿ ಮಕ್ಕಳು ಪೂರ್ತಿ ಮಕ್ಕಳನ್ನೇ ಡಿಸೈಡ್ ಮಾಡ್ತಾರೆ ಅಂತಾನು ನಾನು ಹೇಳಲ್ಲ, ಯಾಕೆಂದ್ರೆ ನೀವು ತುಂಬಾ ಅನುಭವ ಇರುವಂತ ಜ್ಞಾನಿಗಳೇನಾಗಿರಲ್ಲ. ಹಾಗಾಗಿ ತಂದೆ ತಾಯಿ ಮಗು ಇಂಟ್ರೆಸ್ಟ್ ಅನ್ನು ಗಣನೆಗೆ ತೆಗೆದುಕೊಂಡು ಮಗು ಜೊತೆ ಕೂತು ಅವರ ಮಗುನ ಭವಿಷ್ಯದ ದೃಷ್ಟಿಯಿಂದ ಒಂದು ಕೋರ್ಸ್ ಅನ್ನ, ಕಾಲೇಜನ್ನ ಆಯ್ಕೆ ಮಾಡಿ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ. ನಾವು ನಿಮ್ಮೊಟ್ಟಿಗಿದ್ದೀವಿ, ಪ್ರತಿ ಹಂತದಲ್ಲಿ ತಮ್ಗೆ ಮಾಹಿತಿಯನ್ನ ಕೊಡ್ತೀವಿ ಅಂತ ಹೇಳ್ತಾ, ನಿಮ್ಮ ನೇರವಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಕೆಇಯ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೌನ್ಸಿಲಿಂಗ್ ಪ್ರಕ್ರಿಯೆಯ ಕುರಿತು ಸಂಕ್ಷಿಪ್ತವಾಗಿ ಹೇಳುವಂತದ್ದಕ್ಕೆ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಂತಹ ಪಬ್ಲಿಕ್ ಟಿವಿಗೆ ನಾನು ಪ್ರಾಧಿಕಾರದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಅವಕಾಶಕ್ಕಾಗಿ ಮತ್ತೊಮ್ಮೆ ತಮಗೆ ಹಾಗೂ ಪಬ್ಲಿಕ್ ಟಿವಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.